ಬಾಗಲಕೋಟೆ ನಗರದಲ್ಲಿ ಛತ್ರಪತಿ ಶಿವಾಜಿ ಮಹಾರಾಜರ ಜಯಂತಿಯ ಮೆರವಣಿಗೆ ವೇಳೆ ಹಳೆ ಬಾಗಲಕೋಟೆ ನಗರದ ಕಿಲ್ಲಾ ಗಲ್ಲಿಯ ಪಂಖಾ ಮಸ್ಜಿದ್ ಮುಂಭಾಗದಲ್ಲಿ ಕಲ್ಲು ತೂರಾಟ ನಡೆದಿದ್ದು, ಈ ಘಟನೆಗೆ ಸಂಬಂಧಪಟ್ಟಂತೆ ಬಾಗಲಕೋಟೆ ನಗರದಲ್ಲಿ ಬಿಗುವಿನ ವಾತಾವರಣ ನಿರ್ಮಾಣವಾಗಿದೆ. ಉತ್ತರ ವಲಯ ಐಜಿಪಿ ಚೇತನ್ ಸಿಂಗ್ ರಾಠೋಡ್ ಅವರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಬಾಗಲಕೋಟೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಸಿದ್ಧಾರ್ಥ ಗೋಯಲ್ ಹಾಗೂ ಡಿವೈಎಸ್ಪಿ ಗಜಾನನ್ ಸುತಾರ್ ಅವರ ನೇತೃತ್ವದ ತಂಡ ಸ್ಥಳದಲ್ಲಿಯೇ ಬೀಡು ಬಿಟ್ಟಿದ್ದು ಬಿಗಿ ಪೊಲೀಸ್ ಬಂದೋಬಸ್ತ್ ವ್ಯವಸ್ಥೆಯನ್ನು ಕಲ್ಪಿಸಿದೆ. ಇನ್ನು ಮಸೀದಿ ಒಳಗೆ ನಿಂತು 200ಕ್ಕೂ ಹೆಚ್ಚು ಜನರು ಕಲ್ಲು ತೂರಾಟ ಮಾಡಿದ ಹಿನ್ನೆಲೆಯಲ್ಲಿ ಅಂಥವರ ವಿರುದ್ಧ ಪ್ರಕರಣವನ್ನು ದಾಖಲಿಸಬೇಕು. ಕಲ್ಲು ತೂರಾಟ ಮಾಡಿದವರ ವಿರುದ್ಧ ಪ್ರಕರಣ ದಾಖಲಿಸಿ ಕಠಿಣ ಕ್ರಮವನ್ನು ತೆಗೆದುಕೊಳ್ಳಬೇಕು ಮತ್ತು 200 ಜನ ಮಸೀದಿ ಒಳಗೆ ಯಾಕೆ ಅಂಥ ಸಂದರ್ಭದಲ್ಲಿ ಇದ್ದರೂ ಅವರ ವಿರುದ್ಧವೂ ಕಠಿಣ ಕ್ರಮ ಜರುಗಿಸಬೇಕೆಂದು ಹಿಂದೂ ಸಂಘಟನೆಗಳ ಮುಖಂಡರು ಆಗ್ರಹಿಸಿದ್ದಾರೆ. ಈ ಕುರಿತು ಸಭೆ ಕೂಡ ನಡೆಸಿದ್ದಾರೆ. ಇನ್ನು ಶಿವಾಜಿ ಜಯಂತಿಯನ್ನು ಇನ್ನೊಂದು ಬಾರಿ ಆಚರಣೆ ಮಾಡಿ ಮೆರವಣಿಗೆ ನಡೆಸುವುದಕ್ಕೆ ಚಿಂತನೆ ನಡೆಸಿದ್ದಾಗಿ ಮಾಹಿತಿ ಲಭ್ಯವಾಗಿದೆ. ಇನ್ನು ಇದೇ ಸಂದರ್ಭದಲ್ಲಿ ಮಾತನಾಡಿದ ರಾಜ್ಯಸಭಾ ಸದಸ್ಯ ನಾರಾಯಣ ಸಾಬ್ ಬಾಂಡ್ಗೆ ಅವರು ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದ್ದು, ರಾಜ್ಯ ಕಾಂಗ್ರೆಸ್ ಸರ್ಕಾರದ ಮತ ಓಲೈಕೆಗಾಗಿ ನಡೆಯುವ ಹುನ್ನಾರದ ಕಾರಣದಿಂದಾಗಿ ಈ ರೀತಿ ಕೃತ್ಯಗಳು ಬಾಗಲಕೋಟೆ ನಗರದಲ್ಲಿ ನಡೆದಿವೆ ಎಂದು ಅವರು ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಆರೋಪ ಮಾಡಿ ವಾಗ್ದಾಳಿ ನಡೆಸಿದ್ದಾರೆ. ಇನ್ನು ಬಾಗಲಕೋಟೆ ಜಿಲ್ಲಾ ಉಸ್ತುವಾರಿ ಸಚಿವ ಆರ್.ಬಿ. ತಿಮ್ಮಾಪುರ್ ಅವರು ತಪ್ಪಿತಸ್ಥರು ಯಾರೇ ಇರಲಿ, ಯಾವುದೇ ಜಾತಿ ಧರ್ಮದವರು ಇರಲಿ, ಅವರು ತಪ್ಪು ಮಾಡಿದ್ದರೆ ತಪ್ಪು, ಅಂತಹವರ ವಿರುದ್ಧ ಕಠಿಣ ಕ್ರಮವನ್ನು ತೆಗೆದುಕೊಳ್ಳುತ್ತೇವೆ ಮತ್ತು ಈಗಾಗಲೇ 8 ಜನರ ವಿರುದ್ಧ ಪ್ರಕರಣ ದಾಖಲಾಗಿದೆ ಎಂದು ತಿಳಿಸಿದ್ದಾರೆ. ಜೊತೆಗೆ ಬಾಗಲಕೋಟೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಸಿದ್ಧಾರ್ಥ ಗೋಯಲ್ ಅವರು ಮಾತನಾಡಿದ್ದು, A1 ಆರೋಪಿ ತನ್ವೀರ್ ಸೇರಿದಂತೆ ಒಟ್ಟು 8 ಜನರ ವಿರುದ್ಧ ಪ್ರಕರಣವನ್ನು ದಾಖಲಿಸಿಕೊಂಡು ತನಿಖೆಯನ್ನು ಮುಂದುವರೆಸಿದ್ದಾಗಿ ತಿಳಿಸಿದ್ದಾರೆ. ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ಡಿಸಿ ಸಂಗಪ್ಪ ಅವರು ಕೂಡ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು, 2 ಗುಂಪುಗಳ ಮುಖಂಡರನ್ನು ಕರೆಸಿ ಶಾಂತಿ ಸಭೆ ನಡೆಸಿ ಶಾಂತಿಯನ್ನು ಕಾಪಾಡಲು ಮನವಿ ಮಾಡುವುದಾಗಿ ಹೇಳಿದ್ದಾರೆ. ಒಟ್ಟಾರೆ ಬಾಗಲಕೋಟೆ ನಗರದಲ್ಲಿ ಬಿಗುವಿನ ವಾತಾವರಣ ನಿರ್ಮಾಣವಾಗಿದ್ದು ಬಿಗಿ ಪೊಲೀಸ್ ಬಂದೋಬಸ್ತ್ ವ್ಯವಸ್ಥೆ ಕಲ್ಪಿಸಲಾಗಿದೆ. ಇವತ್ತೇನು ಇನ್ವೆಸ್ಟಿಗೇಷನ್ ಮಾಡುವಂತದ್ದೇನು ಬಹಳ ಇಲ್ಲೇನು ಕಥೆ ಇಲ್ಲ. ಆ ಮಸೀದಿ ಒಳಗೆ ಸೇರಿರ್ತಕ್ಕಂಥ 200 ಜನ ಯಾರಿದಾರ ಅವ್ರೆಲ್ಲರ ಮೇಲೂ ಪ್ರಕರಣಗಳು ದಾಖಲಾಗಬೇಕು. ಮೊದಲನೇದಾಗಿ ಆ ಕಮಿಟಿಯವ್ರು ಯಾರಿದಾರ ಅವ್ರೆಲ್ಲರ ಮೇಲೂ ಪ್ರಕರಣ ಆಗಬೇಕು. ನಾಳೆ ಒಳಗೆ ಗಡುವು ಕೊಡ್ತಾ ಇದೀವಿ. ನಾಳೆ ಸಂಜೆ ಒಳಗೆ ನೀವು ಏನಾದರೂ ಅವ್ರನ್ನ ಅರೆಸ್ಟ್ ಮಾಡಲಿಲ್ಲ ಅಂತ ಹೇಳಿದ್ರೆ ನಾಡಿದ್ದು ನಾವು ಸಕಲ ಸಮಾಜದ ಮೀಟಿಂಗ್ ಕರಿತೀವಿ. ಇದೇ ರೀತಿ ಸಕಲ ಸಮಾಜದ ಮೀಟಿಂಗ್ ಕರೆದು ಮುಂದೆ ಏನು ಮಾಡಬೇಕಾಗಿರ್ತಕ್ಕಂಥ ವ್ಯವಸ್ಥೆಯನ್ನ, ಹೋರಾಟವನ್ನ ನಾವು ರೂಪಿಸ್ತೀವಿ. ನಮಗೆ ಸಂವಿಧಾನದ ಮೇಲೆ ವಿಶ್ವಾಸ ಇದೆ, ಕಾನೂನಿನ ಮೇಲೆ ಬಗ್ಗೆ ನಮ್ಗೆ ಅಪಾರವಾಗಿರ್ತಕ್ಕಂಥ ವಿಶ್ವಾಸ ಇದೆ. ಇಷ್ಟು ಘಟನೆ ಆದ್ರೂ ಕೂಡ ಯಾವೊಬ್ಬ ಹಿಂದೂ ಕೂಡ ಚಕರಿ ಎತ್ತಿ ಅವ್ರ ಅಂಗಡಿಗೆ ಹೋಗಿಲ್ಲ, ಅವ್ರ ಮನೆ ಹತ್ರ ನಿಂತಿಲ್ಲ, ಅವ್ರ ಮಸೀದಿ ಹತ್ರ ನಿಂತಿಲ್ಲ. ನಾವು ಸಮಾಧಾನದಿಂದ ಸಭೆ ಮಾಡ್ತಾ ಇದ್ವಿ. ಛತ್ರಪತಿ ಶಿವಾಜಿ ಮಹಾರಾಜರ ಮೆರವಣಿಗೆ ಮೇಲೆ ಪಂಕಾ ಮಸೀದಿಯಿಂದ ಚಪ್ಪಲಿಗಳು ಬಿತ್ತು, ಕಲ್ಲುಗಳು ಬಿದ್ದು ಅನೇಕ ಜನ ಗಾಯಗೊಂಡಿದ್ದಾರೆ. ಸ್ವತಃ ಜಿಲ್ಲಾ ಪೊಲೀಸ್ ಅಧಿಕಾರಿಗಳು ಕೂಡ ಗಾಯಗೊಂಡಿದ್ದಾರೆ. ಈ ರೀತಿ ರಾತ್ರಿ 10 ಗಂಟೆಗೆ 200 ಜನ ಮಸೀದಿಯಲ್ಲಿ ಯಾಕೆ ಸೇರಿದ್ರು, ಇದು ಮೊದಲ ತನಿಖೆ ಆಗಬೇಕು. ಯಾರೋ 4 ಜನರಿಗೆ ಹಿಡ್ಕೊಂಡು ಬಂದು ಅವ್ರು ಸಿಕ್ತಾರ ಅಂತ ಹೇಳಿದ್ರೆ ನಡೆಯಲ್ಲ. ಇದು ಛತ್ರಪತಿ ಶಿವಾಜಿ ಮಹಾರಾಜರಿಗೆ ಮಾಡಿದಂತ ಅವಮಾನ, ಇದು ಹಿಂದೂ ಸಮಾಜಕ್ಕೆ ಮಾಡಿದಂತ ಅಪಮಾನ. ಇದು ಪೂರ್ಣ ಕರ್ನಾಟಕ ರಾಜ್ಯಾದ್ಯಂತ ಇದರ ಬಗ್ಗೆ ನಾವು ಹೋರಾಟ ಮಾಡ್ತೀವಿ. ಅದರ ಬಗ್ಗೆ ಸರ್ಕಾರ ಎಚ್ಚರ ಇರಬೇಕು. ಯಾಕಂದ್ರೆ ಈ ಕಾಂಗ್ರೆಸ್ ಸರ್ಕಾರ ಯಾವತ್ತಿಗೂ ಮುಸ್ಲಿಂ ಪರವಾಗಿ ಇರ್ತಕ್ಕಂಥ ಸಮಾಜ, ಮುಸ್ಲಿಂ ಪರವಾಗಿ ಇರ್ತಕ್ಕಂಥ ಸರ್ಕಾರ, ಹಿಂದೂ ವಿರೋಧಿ ಸರ್ಕಾರ. ಹೀಗಾಗಿ ಇವರಿಂದ ನ್ಯಾಯ ಸಿಗುವುದಿಲ್ಲ. ಎಲ್ಲ ಈಗ ಕೂಡಿದಂತಹ ಜನರ ಅಭಿಪ್ರಾಯ ತೆಗೆದುಕೊಂಡು ಇನ್ನೊಮ್ಮೆ ನಾವು ಛತ್ರಪತಿ ಶಿವಾಜಿ ಮಹಾರಾಜರ ಜಯಂತಿ ಉತ್ಸವವನ್ನು ಮಾಡಬೇಕು ಅನ್ನತಕ್ಕಂಥ ನಿರ್ಣಯ ಮಾಡ್ತಾ ಇದ್ದಾರೆ. ಅವರೆಲ್ಲರೂ ಕೂಡ ಏನು ನಿರ್ಣಯ ಮಾಡ್ತಾರೆ ಅದನ್ನ ಅರೆಸ್ಟ್ ಮಾಡಿದೀವಿ. ಅದೇನಾಗಿಲ್ಲ, 8 ಜನ ಬಂದು ಈಗ 8 ಜನ ಬಂಧಿಸಿದೀವಿ. ಅವ್ರು ಕಾನೂನಿನ ಕ್ರಮ ಕೈಗೊಳ್ತೀವಿ. ನೋಡಿ, ಈ ಗಲಭೆಯಲ್ಲಿ ಏನೇನಾಗಿದೆ ಎಲ್ಲವೂ ವಿವರಣೆಯನ್ನು ಪಡಿತಾನೆ ಇದ್ದೀವಿ. ಕಲ್ಲುಗಿದವ್ರನ್ನ ಪ್ರಚೋದನೆ ಮಾಡಿಸೋರ್ನ ಅರೆಸ್ಟು ಮಾಡಿಸಿದ್ವಿ. ನೀವು ಇನ್ನೊಂದು ಏನು ಹೇಳ್ತೀರಿ ಅದನ್ನು ವಿವರಣೆ ಇಮಿಡಿಯೇಟ್ ತಿಳ್ಕೊಳ್ತಕ್ಕಂಥ ಕೆಲಸ ಮಾಡ್ತೀವಿ. ಏನು ಘಟನೆ ಆಯಿತು ಅದು ವಿಚಾರವಾಗಿ ನಾವು ಈಗಾಗಲೇ ಕ್ರೈಮ್ ನಂಬರ್ 14 14/2026 ಅಲ್ಲಿ ಕಾಲಮ್ 189 ಸಬ್ ಕ್ಲಾಸ್ 2, 191 ಸಬ್ ಕ್ಲಾಸ್ 2, 191 ಸಬ್ ಕ್ಲಾಸ್ 3, 109, 132, 352, 351 ಸಬ್ ಕ್ಲಾಸ್ 2 ಅಲ್ಲಿ ಈಗಾಗಲೇ FIR ದಾಖಲು ಮಾಡಿದ್ದೀವಿ. ನಾವು ಶಿವಮೊಗ್ಗ ದಾಖಲು ಮಾಡಿದ್ದೀವಿ. ಅದರ ವಿಚಾರವಾಗಿ ನಾವು ಈಗಾಗಲೇ 8 ಜನಕ್ಕೆ ರಾತ್ರಿ ಏನು ಘಟನೆ ಆಗಿದೆಲ್ಲ ಅರ್ಥದಿಂದ ಕಾನೂನು ರೀತಿಯ ಕ್ರಮ ವಹಿಸ್ತಾ ಇದ್ದೆವು. ಈಗಾಗಲೇ ಬೆಳಿಗ್ಗೆ ಕೂಡ ಈ ಥರ ಒಂದು ಸ್ವಲ್ಪ ಕೆಲವೊಂದು ಕಡೆ ಕಲ್ಲು ತೂರಾಟ ಘಟನೆ ನಡೆದೆವು. ನಮ್ಮ ಪೊಲೀಸ್ ವರಿಷ್ಠಾಧಿಕಾರಿಗಳು ಮತ್ತು IGP ಸಾಹೇಬರು ಬಂದಿದ್ದಾರೆ.
ಅವರು ಕೂಡ ಈಗ ಎಲ್ಲ ಫೋರ್ಸ್ ಮಾಡಿದ್ದಾರೆ. ನಾವು ಎಲ್ಲರ ಸಾರ್ವಜನಿಕರಲ್ಲಿ ಮನವಿ ಮಾಡುತ್ತೀವಿ, ಯಾವ ಧರ್ಮದವರಿಗೆ ಶಾಂತಿ ಕಾಪಾಡೋದು ನಮ್ಮ ಕರ್ತವ್ಯ. ಯಾರು ಕಾನೂನು ಕೈ ತಗೋಬಾರ್ದು. ಅದರಿಂದ ಇವಾಗೆಲ್ಲ ಸಮಾಜದ ಮುಖಂಡರನ್ನ ಸಾಯಂಕಾಲ 5 ಗಂಟೆ ನಾನು ನಮ್ಮ ಕಚೇರಿಯಲ್ಲಿ ಶಾಂತಿ ಸಭೆಯನ್ನು ಕರಿತಾ ಇದ್ದೀನಿ. ಇದ್ರ ಜೊತೆಗೆ ಹೋಲಿ 2 ಬರ್ತಾ ಇದೆಯಲ್ಲ, ಅದರ ಸಂಬಂಧ 2 ಜೊತೆಗೆ ಶಾಂತಿ ಸಭೆ ಏರ್ಪಡಿಸಿದ್ದೀನಿ. ಅಲ್ಲಿ ಎಲ್ಲರ ಜೊತೆ ಅವರೆಲ್ಲರಿಗೆ ಮನವರಿಕೆ ಮಾಡಿ ಶಾಂತಿ ಕಾಪಾಡಲಿಕ್ಕೆ ಮನವಿ ಮಾಡ್ಕೊತಾ ಇದ್ದೀನಿ. ತಮ್ಮ ಮುಖಾಂತರ ನಾನು ಮನವಿ ಮಾಡ್ತೀನಿ, ಯಾರು ಕಾನೂನು ತಮ್ಮ ಕೈಗೆ ತಗೋಬಾರ್ದು. ಅದರ ನಾವು ಕಾನೂನು ರೀತಿ ಕ್ರಮ ವಹಿಸ್ತೀವಿ. ಥ್ಯಾಂಕ್ ಯು.